ಇರ್ಬೇಕಾದ್ರೆ ಟೈಲರ್ ಹೇಳಿ ಒಂದು ಬಿಲ್ಡಿಂಗ್ ಅಲ್ಲಿ ಬಾಂಬ್ ಇಟ್ಟಿರೋದನ್ನ ನೋಡ್ತಾನೆ. ಇದೆಲ್ಲ ಏನಿದು ಅಂತ ಜಾಕ್ ಕೇಳ್ಬೇಕಾದ್ರೆ ಮೆಂಬರ್ಸ್ ಇಲ್ಲಿ ಕ್ವಶನ್ಸ್ ಕೇಳಬಾರ್ದು ಅಂತ ಹೇಳಿದಾರೆ ಸರ್ ಅಂತ ಹೇಳ್ತಾರೆ. ಇವರ ಈ ಟೀಮ್ ಎಷ್ಟು ಲೆವೆಲ್ಗೆ ಬೆಳೆಯುತ್ತೆ ಅಂದ್ರೆ ಇವ್ರನ್ನ ಸ್ಟಾಪ್ ಮಾಡೋದಕ್ಕೆ ಕಮಿಷನರ್ ಕೂಡ ಒಂದು ಮೀಟಿಂಗ್ ಅನ್ನ ಹಾಕ್ತಾರೆ. ಕಮಿಷನರ್ ಮೀಟಿಂಗ್ ಆಗ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಈ ಮೆಂಬರ್ಸ್ ಹೋಗಿ ಕಮಿಷನರ್ನ ಕಿಡ್ನಾಪ್ ಮಾಡಿ ನೀನ್ ಹೋಗಿ ಈ ರೀತಿ ಒಂದು ಕ್ಲಬ್ಬೇ ಇಲ್ಲ ಅಂತ ಎಲ್ರ ಮುಂದೆ ಹೇಳು ಅಂತ ಟಾರ್ಚರ್ ಮಾಡ್ತಾರೆ. ಈ ರೀತಿ ಕಮಿಷನರ್ನ ಟಾರ್ಚರ್ ಮಾಡಿದ್ರಿಂದ ಇವ್ರ ಬಗ್ಗೆ ಇರೋ ಇನ್ಫಾರ್ಮೇಶನ್ ಎಲ್ಲವೂ ಕೂಡ ನ್ಯೂಸ್ ಪೇಪರ್, ಟಿವಿ ಈ ರೀತಿ ಮೀಡಿಯಾದಿಂದ ಕಾಣೆ ಆಗುತ್ತೆ. ಜಾಕ್ಗೆ ಮುಂಚೆ ರೀತಿ ಟೈಲರ್ ತನಗೆ ಇಂಪಾರ್ಟೆನ್ಸ್ ನ ಕೊಡ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಅವನ ಲೈಫ್ ಅಲ್ಲಿ ಒಂದು ಹುಡುಗಿ ಬಂದ್ಲು. ಈ ಕೋಪದಿಂದ ಅವನು ಫೈಟ್ ಕ್ಲಬ್ ಅಲ್ಲಿ ಎರ್ರ ಬೆರ್ರಿ ಒಬ್ಬನಿಗೆ ಹೊಡಿತಾನೆ. ಎಷ್ಟು ಕೋಪ ಇರುತ್ತಂದ್ರೆ ಅವನು ಮೂರ್ಛೆ ಹೋದ್ರೂ ಕೂಡ ಬಿಡಲ್ಲ, ಮುಖವನ್ನ ಚಚ್ಚಿ ಬಿಸಾಕ್ತಾನೆ. ಜಾಕ್ಗೆ ಗೊತ್ತಾಗುತ್ತೆ ಆ ಹುಡುಗಿ ಕೂಡ ಈ ಕ್ಲಬ್ ಅಲ್ಲಿ ಮೆಂಬರ್ ಅಂತ. ಏನಕ್ಕೆ ನಂಗೆ ಹೇಳಿಲ್ಲ ಅಂತ ಟೈಲರ್ ಹತ್ರ ಕೇಳಿದಕ್ಕೆ ನಾನು ನಿಂಗೆ ಎಲ್ಲವನ್ನ ಮೇಲ್ ಮಾಡ್ತಾ ಕೂರ್ಬೇಕಾಗತ್ತಾ, ಇಲ್ಲಾಂದ್ರೆ ಏನೆಲ್ಲ ಮಾಡ್ಬೇಕು ಅಂತ ನಿಂಗೆ ಸ್ಕೆಚ್ ಆಗಿ ಕೊಡ್ಬೇಕಾ ಅಂತ ಕೇಳ್ತಾನೆ. ನೀನೇ ಏನೆಲ್ಲ ಆಗ್ತಾ ಇದೆ ಅಂತ ನೋಡ್ಕೊಬೇಕು, ಅದೆಲ್ಲ ಬಿಡು ಸಾಯ್ಲೆ, ನಿಂಗೆ ಸಾಯಕ್ಕಿಂತ ಮುಂಚೆ ಏನಾಗ್ಬೇಕು ಅದನ್ನ ಹೇಳು ಅಂತ ಟೈಲರ್ ಕೇಳ್ತಾನೆ. ಇವನಿಗೆ ಏನ್ ಆನ್ಸರ್ ಮಾಡ್ಬೇಕಂತ ಗೊತ್ತಾಗಲ್ಲ. ಬಟ್ ಹಿಂದ್ಗಡೆ ಕುತ್ಕೊಂಡಿರೋರು ಪಟ್ ಪಟ್ ಅಂತ ಅವ್ರಿಗೆ ಏನಾಗ್ಬೇಕು ಅದನ್ನ ಹೇಳ್ತಾ ಹೋಗ್ತಾರೆ. ಇವನಿಗೆ ಲೈಫ್ ನ ಪರ್ಪಸ್ಸೇ ಇಲ್ಲ. ಮತ್ತೆ ಟೈಲರ್ ಸ್ಟೀರಿಂಗ್ ವೀಲ್ ಅನ್ನ ಹಾಗೆ ಬಿಟ್ಟು ಆಕ್ಸಿಲರೇಟರ್ ಅನ್ನ ರೈಸ್ ಮಾಡ್ತಾನೆ. ಜಾಕ್ ಸ್ಟೀರಿಂಗ್ ಅನ್ನ ಕಂಟ್ರೋಲ್ ಮಾಡಕ್ ಹೋಗ್ತಾನೆ. ಬಟ್ ಟೈಲರ್ ಹೇಳ್ತಾನೆ ಅದನ್ನ ಹಂಗೆ ಬಿಟ್ಬಿಡು, ಅದ್ ಹೆಂಗ್ ಹೋಗ್ಬೇಕೋ ಹೋಗ್ಲಿ, ಏನಾಗುತ್ತೋ ಆಗ್ಲಿ, ಯಾವ್ದನ್ನು ಕೂಡ ಕಂಟ್ರೋಲ್ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ. ಹೆವಿಯಾಗಿ ಗಾಯ ಆಗುತ್ತೆ. ಮಾರನೇ ದಿನ ಎದ್ ನೋಡ್ಬೇಕಾದ್ರೆ ಟೈಲರ್ ಅಲ್ಲಿಲ್ಲ. ಜನ ಕ್ಲೀನ್ ಆಗಿ ಅವರ ವರ್ಕ್ ಅನ್ನ ಮಾಡ್ತಾ ಇರ್ತಾರೆ. ಬಟ್ ಯಾರು ಕೂಡ ಅವ್ರು ಏನ್ ಮಾಡ್ತಾ ಇದಾರಂತ ಹೇಳೋದೇ ಇಲ್ಲ. ಅಲ್ಲೊಂದು ಪ್ರಾಜೆಕ್ಟ್ ಮೇಹಮ್ ಅಂತ ಒಂದು ಬೋರ್ಡ್ ಇರುತ್ತೆ. ಮಾರ್ಲಾ ಅಲ್ಲಿ ಬರ್ತಾಳೆ. ಜಾಕ್ ಹೇಳ್ತಾನೆ ನೀ ಹುಡ್ಕೊಂಡ್ ಬಂದ ಟೈಲರ್ ಇಲ್ಲಿಲ್ಲ. ಮಾರ್ಲಾಗೆ ತುಂಬಾ ಶಾಕ್. ಏನು ಹೇಳ್ದೆ ಅಲ್ಲಿಂದ ಇವಳು ಹೊರಟೋಗ್ತಾಳೆ. ಸಡನ್ ಆಗಿ ಒಂದು ಸೌಂಡ್. ಒಳಗಡೆ ಬಂದ್ ನೋಡ್ಬೇಕಾದ್ರೆ ಅವರ ಮೆಂಬರ್ಸ್ ಅಲ್ಲಿ ಒಬ್ಬರನ್ನ ಶೂಟ್ ಮಾಡಿರ್ತಾರೆ. ಬೇರೆ ಯಾರು ಅಲ್ಲ, ಬಾಬ್. ಶೂಟ್ ಮಾಡಿದ್ದು ಪೊಲೀಸ್. ಎಲ್ರು ಕೂಡ ಹೆಣವನ್ನ ಎವಿಡೆನ್ಸ್ ಆಗಿ ನೋಡ್ತಾರೆ. ಬಟ್ ಜಾಕ್ ಮಾತ್ರ ಅದು ನನ್ನ ಫ್ರೆಂಡು, ಅವನಿಗೊಂದು ಹೆಸರಿದೆ ಅಂತ ಜೋರಾಗಿ ಕಿರಿಸ್ತಾನೆ. ಎಲ್ರು ಕೂಡ ಬಾಬ್ ಅನ್ನೋ ಹೆಸರನ್ನ ಕೇಳಿ ಶಾಕ್ ಆಗ್ತಾರೆ. ಯಾಕಂದ್ರೆ ಪ್ರಾಜೆಕ್ಟ್ ಮೇಹಮ್ಗೆ ಹೆಸರು ಅನ್ನೋದು ಇರಲ್ಲ. ಅಲ್ಲಿರೋ ಎಲ್ರೂ ಕೂಡ ಎಲ್ಲವನ್ನ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಈವನ್ ಅವರ ಹೆಸರನ್ನ ಕೂಡ. ಎಲ್ರು ಕೂಡ ಆ ಬಾಬನ ಹೆಸರನ್ನ ಜೋರಾಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ರು ಕೂಡ ಮೆಂಟಲ್ ಅಂತ ಜಾಕಿ ಅನ್ಸುತ್ತೆ. ಇದನ್ನ ನಿಲ್ಸ್ಬೇಕಂದ್ರೆ ಟೈಲರೇ ಬರ್ಬೇಕು. ಜಾಕ್ ಅವನನ್ನ ಹುಡುಕ್ಬೇಕು. ಜಾಕ್ ಮನೆ ಪೂರ್ತಿ ಹುಡುಕ್ತಾನೆ. ಅಲ್ಲಿ ಪ್ಲೈನ್ ಟಿಕೆಟ್ ಎಲ್ಲ ಸಿಗುತ್ತೆ. ಅಂದ್ರೆ ಆ ಕಂಟ್ರಿಗೆಲ್ಲ ಟೈಲರ್ ಹೋಗಿರ್ತಾನೆ. ಆ ಎಲ್ಲಾ ಕಂಟ್ರಿಗೆ ಹೋಗೋದಿಕ್ಕೆ ಇವನು ಮುಂದಾಗ್ತಾನೆ. ಆ ಎಲ್ಲಾ ಜಾಗದಲ್ಲೂ ಹೋಗಿ ನೋಡಿದ್ರೆ ಟೈಲರ್ ಸಿಗಲ್ಲ. ಬಟ್ ಟೈಲರ್ ಕಟ್ಟಿರೋ ಆರ್ಮಿ ಅಲ್ಲಿರುತ್ತೆ. ಒಂದು ವಿಚಿತ್ರ ಏನಂದ್ರೆ ಎಲ್ರಿಗೂ ಕೂಡ ಜಾಕ್ನ ಪರಿಚಯ ಕ್ಲೀನ್ ಆಗಿದೆ. ಕೆಲವು ಜನ ಏನ್ ಹೇಳ್ತಾರಂದ್ರೆ ಟೈಲರ್ನ ನೋಡ್ಲೇ ಇಲ್ಲ, ಮೋಸ್ಟ್ಲಿ ಅವನು ಪ್ಲಾಸ್ಟಿಕ್ ಸರ್ಜರಿ ಮಾಡಿರ್ಬೇಕು ಅಂತ ಅನ್ಕೋತಾರೆ. ಇವನಿಗೆ ಏನ್ ಹೇಳ್ತಾ ಇದಾರೆ, ಏನ್ ನಡೀತಾ ಇದೆ ಏನೂ ಅರ್ಥ ಆಗಲ್ಲ. ಒಂಥರ ಟೈಲರ್ ಅನ್ನೋನೇ ಇಲ್ಲ, ಸುಮ್ನೆ ಇವನು ಹುಡುಕ್ತಾ ಇದ್ದಾನ ಅಂತ ಅನ್ಸುತ್ತೆ. ಕೊನೆಯದಾಗಿ ಒಬ್ನತ್ರ ಮಾತಾಡ್ಬೇಕಾದ್ರೆ ಟೈಲರ್ ಡಾಡನ್ ಬಗ್ಗೆ ಗೊತ್ತಾಗ್ಬೇಕಾ, ಇದು ಟೆಸ್ಟ್ ಅಲ್ಲ ಅಂದ್ರೆ ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಜಾಕ್ ಅದಕ್ಕೆ